ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಅಡಿಗೆ ಸರ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಆ ಒಂದು ಡಿಸೈನ್ನ ಇಟ್ಕೊಂಡು ನೀವು ಈ ಥರ ಒಂದು ಸರಗಳನ್ನ ಮಾಡಿಸ್ಕೋಬೋದು. ಈ ಒಂದು ಸರನ ಮಾಡಿಸ್ಕೋಬೇಕಾದ್ರೆ ಎಷ್ಟು ಗ್ರಾಮ್ ಆಗುತ್ತೆ, ಹಾಗೆ ಈ ಒಂದು ಡಿಸೈನ್ಗೆ ನೀವು ಮುತ್ತುಗಳನ್ನ ಸೇರಿಸಿದ್ರೆ ಯಾವ ಥರ ಬರುತ್ತೆ, ಹಾಗೆ ಅವಳನ್ನು ಸೇರಿಸಿದ್ರೆ ಯಾವ ಥರ ಡಿಸೈನ್ ಬರುತ್ತೆ, ಹಾಗೆ ಯಾವ್ಯಾವ ಥರ ಡಿಸೈನ್ನ ಮಾಡಿಸ್ಕೋಬೋದು ಅನ್ನೋದನ್ನು ಇವತ್ತಿನ ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಒಂದು ಡಿಸೈನ್ನ ಮಾಡಿಕೊಂಡು ಆ ಒಂದು ಸರನ ಮಾಡ್ಕೋಬೋದು ಅಂತ ಹಳೆ ಲಾಗನ್ನೇ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಇದನ್ನು ಅಡಿಗೆ ಸರ ಅಂತ ಕರೀತಾರೆ. ಹಾಗೆ 1 ಗ್ರಾಮ್ಗೆ ಒಂದು 80 ಗುಂಡು ಬರುತ್ತೆ ಅಂತ ಹೇಳಿದೆ ಅಲ್ವಾ. ಅವಾಗ ಒಬ್ಬರು ಕ್ವಶನ್ ಕೇಳಿದ್ದಾರೆ ಎಷ್ಟು ಯಾವ ರೀತಿ ಬರುತ್ತೆ ಅಂತ. ನೋಡಿ, ಈ ಥರ ಒಂದು ಸೈಜಲ್ಲಿ ಬರುತ್ತೆ, ತುಂಬ ಸಣ್ಣ ಸಣ್ಣದು. ಹಾಗೆ ಈ ಥರ ಒಂದು ಸಣ್ಣ ಸಣ್ಣ ಗುಂಡುಗಳನ್ನ ಸೇರಿಸ್ಕೊಂಡು ಈ ಥರ ಒಂದು ಸರನ ಮಾಡಿಕೊಡ್ತಾರೆ. ಅದನ್ನು ಯಾವ ರೀತಿ ಮಾಡಿಸ್ಕೊಂಡು ಯಾವ ಥರ ಡಿಸೈನ್ ಬರುತ್ತೆ ಅನ್ನೋದನ್ನು ಈ ಒಂದು ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಒಂದು ಸರದ ಬಗ್ಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಆವಾಗ ಸ್ವಲ್ಪ ಕಮ್ಮಿ ಗ್ರಾಮ್ಲೇ ತಿಳಿಸಿದ್ದೀನಿ, ಒಂದು 5 ಗ್ರಾಮು, 1 ಗ್ರಾಮು, 2 ಗ್ರಾಮು ಈ ಥರದ್ರಲ್ಲಿ. ಬಟ್ ಈ ಒಂದು ಲಾಗಲ್ಲೇ ನಿಮಗೆ ತುಂಬ ಒಂದು 8, 9, 10, 15 ಗ್ರಾಮಲ್ಲೂ ಕೂಡ ಈ ಥರ ಒಂದು ಡಿಸೈನಲ್ಲಿ ನೀವು ಸರಗಳನ್ನ ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಅದು ಯಾವ ರೀತಿ ಅನ್ನೋದನ್ನು ಇವತ್ತಿನ ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಡಿಸೈನ್ನ ನೀವು ಮಾಡಿಸ್ಕೊಂಡು ನೋಡಿ 870 ಮಿಲಿಲಿ ನೀವು ಈ ಥರ ಒಂದು ಸರನ ಮಾಡಿಸ್ಕೊತೀವಿ ಅಂದರೂ ಆ ಡಿಸೈನಲ್ಲಿ ಮಾಡಿಸ್ಕೋಬೋದು. ಇದು ನೋಡಿ 1.5 ಗ್ರಾಮು ಕೂಡ ಇಲ್ಲ. ಈ ಥರ ಒಂದು ಸರನ ಮಾಡಿಸ್ಕೋಬೋದು. ಅಥವಾ ಮಧ್ಯದಲ್ಲಿ ನೀವು ಈ ಥರ ಕರಿಮಣಿ ಅಥವಾ ರೂಬಿ ಈ ಥರ ಏನಾದರೂ ಪೋಣಿಸಿ ಮಾಡಿಸ್ಕೊತೀವಿ ಅಂದರೂ ಮಾಡಿಸ್ಕೋಬೋದು. ಅಥವಾ ಪ್ಲೇನಲ್ಲೇ ಈ ಥರ ಮಾಡಿಸ್ಕೊತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಇದು 5 ಗ್ರಾಮ್ ಅಷ್ಟೇ ಇರೋದು. ಈ ಒಂದು ಪ್ಲೇನಲ್ಲಿ ಒಂದು ಗುಂಡನ್ನ ಸೇರಿಸಿ ಮಾಡಿಸಿರೋದು. ಬಟ್ ನೀವು ಈ ಥರದ್ರಲ್ಲೇ ತುಂಬ ವೆರೈಟಿ ಆಫ್ ಡಿಸೈನ್ಸ್ಗಳನ್ನ ಮಾಡಿಸ್ಕೋಬೋದು. ಅದನ್ನು ಯಾವ ರೀತಿ ಅನ್ನೋದನ್ನು ಇವತ್ತಿನ ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಆ ಒಂದು ಲೇಯರ್ ನಿಮಗೆ ಸ್ವಲ್ಪ ದಪ್ಪ ಅನಿಸಿದ್ರೆ ಸಣ್ಣಕ್ಕೂ ಕೂಡ ಸೇಮ್ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಸೇಮ್ ಅದೇ ಗುಂಡಲ್ಲೇ ಸಣ್ಣಕ್ಕೆ ಗುಂಡುಗಳನ್ನ ಪೋಣಿಸ್ಕೊಂಡು ಈ ಥರ ಒಂದು ಡಿಸೈನ್ಗಳನ್ನ ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು. ಅಂದರೆ 2 ಲೇಯರು 3 ಲೇಯರಲ್ಲಿ ಕೂಡ ಮಾಡಿಸ್ಕೋಬೋದು. ಅಥವಾ ಈ ಥರ ಒಂದು ಅದೇ ಸೇಮ್ ಡಿಸೈನ್ಗೆ ಮಧ್ಯದಲ್ಲಿ ಒಂದು ದಪ್ಪ ದಪ್ಪ ಗುಂಡುಗಳು ಅಥವಾ ಈ ಥರ ಒಂದು ಟ್ರಯಾಂಗಲ್ ಶೇಪು ಅಥವಾ ಈ ಥರ ಒಂದು ಶೇಪಲ್ಲಿ ಗುಂಡುಗಳನ್ನ ತಗೊಂಡು ನೀವು ಈ ಥರ ಮಧ್ಯದಲ್ಲಿ ಹಾಕಿಸ್ಕೊಂಡು ಅದ್ರ ಜೊತೆಗೆ ಈ ಥರ ಒಂದು ಡಿಸೈನು ಕೂಡ ಸೇರಿಸಿ ನೀವು ಮಾಡಿಸ್ಕೊಂಡ್ರೆ ನಿಮಗೆ ಗ್ರಾಮ್ ಕೂಡ ಕಮ್ಮಿ ಬೀಳುತ್ತೆ. ಬಟ್ ಅದು ನೋಡೋದಕ್ಕೆ ತುಂಬಾ ಜಾಸ್ತಿ ಗ್ರಾಮ್ ಇದೆ ಅನ್ನೋ ಥರನೇ ಫೀಲ್ ಆಗುತ್ತೆ. ಹಾಗೆ ನೀವು ಕೂಡ ನೋಡೋದಕ್ಕೆ ಚೆನ್ನಾಗೂ ಕೂಡ ಕಾಣಿಸ್ತೀರ. ನಿಮ್ಮ ಸ್ಯಾರಿ ಆಗಿರ್ಬೋದು, ಡ್ರೆಸ್ಗೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೋಡಿ, ಈ ಥರ ಒಂದು ಮುತ್ತನ್ನ ಸೇರಿಸಿ ನೀವು ಮಾಡಿಸ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಡಿಸೈನಲ್ಲಿ. ಅಥವಾ ನೀವು ಆ ಕಡೆ ಈ ಕಡೆ ಆ ಡಿಸೈನ ಇಟ್ಬಿಟ್ಟು ಮಧ್ಯದಲ್ಲಿ ದಪ್ಪ ದಪ್ಪದು ಗುಂಡುಗಳನ್ನ ಹಾಕಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಅಥವಾ ಈ ಥರ ಒಂದು ಶೇಪಲ್ಲಿ ನೀವು ಗುಂಡುಗಳನ್ನ ತಗೊಂಡು ಆ ಕಡೆ ಈ ಕಡೆ ಈ ಥರ ಒಂದು ಅಡಿಗೆ ಸರನ ಸೇರಿಸ್ಕೊಂಡು ಮಾಡಿಸ್ಕೊಂಡ್ರೆ ನೋಡಿ, ಈ ಥರ ಒಂದು ಸಿಂಪಲಾಗಿರೋಂಥ ಒಂದು ನೆಕ್ಲೆಸ್ಸು ಚೆನ್ನಾಗಾಗತ್ತೆ. ಅಥವಾ ನೀವು ಮುತ್ತನ್ನ ಮಧ್ಯದಲ್ಲಿ ಸೇರಿಸ್ತೀವಿ ಅಂದರೂ ಕೂಡ ಈ ಒಂದು ಸರಕ್ಕೆ ತುಂಬಾ ಮ್ಯಾಚ್ ಆಗುತ್ತೆ. ಅದ್ರ ಜೊತೆಗೆ ನೀವು ಗ್ರೀನ್ ಕಲರ್ ಬೀಡ್ಸ್ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ಕಲರ್ ಬೀಡ್ಸ್ ಆಗಿರ್ಬೋದು, ಅಥವಾ ಮೆರೂನ್ ಕಲರು, ಈ ಥರ ಒಂದು ರೂಬಿ ಕಲರಲ್ಲಾಗಿರ್ಬೋದು, ಅಥವಾ ವೈಟ್ ಕಲರ್ ಮುತ್ತಾಗಿರ್ಬೋದು, ಈ ಥರ ಒಂದು ಕಲರ್ಗಳನ್ನ ನೀವು ಮಧ್ಯದಲ್ಲಿ ಬೀಡ್ಸ್ಗಳನ್ನ ಸೇರಿಸಿ ಮಾಡಿಸ್ಕೋತೀವಿ ಅಂದರೆ ಸೇಮು ಡಿಸೈನ್ಗೆ ನೀವು ಈ ಥರ ಒಂದು ಐಡಿಯಾಗಳನ್ನ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಅಥವಾ ನೀವು ಈ ಥರ ಸಣ್ಣ ಸಣ್ಣ ಗುಂಡುಗಳನ್ನ ಪೋಣಿಸ್ಬಿಟ್ಟು ಮಧ್ಯದಲ್ಲಿ ಮಾತ್ರ ಈ ಥರ ಒಂದು ಅಡಿಗೆ ಸರದ್ದು ಡಿಸೈನ್ನ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಒಂದು ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಒಂದು ಸರನ ನೀವು ಒಂದು 10 ಗ್ರಾಮ್ಗೆ ತುಂಬಾ ಚೆನ್ನಾಗಿ ಮಾಡಿಸ್ಕೋಬೋದು. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಥ್ರೆಡ್ ಯೂಸ್ ಮಾಡಿದ್ರೆ ಇನ್ನೂ ಕಮ್ಮಿಗೆ ಆಗುತ್ತೆ ಚೈನ್ ಬದಲು. ಅಥವಾ ನೀವು ಈ ಥರ ಒಂದು ಡಿಸೈನಲ್ಲೇ ನೋಡಿ, ಈ ಥರ ಒಂದು ಆ ಕಡೆ ಈ ಕಡೆ ಫಿಕ್ಸ್ ಆಗೋ ಥರ ಏನಾದರೂ ಒಂದು ಸರನ ಮಾಡಿಸ್ಕೊಂಡ್ರೆ ನೀವು ಈ ಸೇಮ್ ಸರಕ್ಕೆ ಒಂದು ಪೆಂಡೆಂಟ್ನ ನಿಮ್ಗೆ ಇಷ್ಟ ಆದಂಥ ಬೇರೆ ಬೇರೆ ಪೆಂಡೆಂಟ್ಗಳನ್ನೂ ಕೂಡ ನೀವು ವೇರ್ ಮಾಡಿ ಹಾಕೋಬೋದು. ಎಲ್ಲ ಸೀರೆಗೂ ಕೂಡ ಮ್ಯಾಚ್ ಆಗೋ ಥರನೂ ಕೂಡ ಮಾಡ್ಕೋಬೋದು. ಮಧ್ಯದಲ್ಲಿ ನೀವು ಈ ಥರ ಒಂದು ಅಡುಗೆ ಸರ ಮಾಡೋಂಥ ಡಿಸೈನ್ನ ಯೂಸ್ ಮಾಡಿಕೊಂಡ್ರೆ ಆ ಸರನ ನೀವು ಲಾಂಗಾಗೂ ಮಾಡ್ಕೋಬೋದು, ಶಾರ್ಟಾಗೂ ಮಾಡ್ಕೋಬೋದು. ಹಾಗೆ ಈ ಥರ ಮಧ್ಯ ಮಧ್ಯ ದಪ್ಪ ಒಂದು ಗುಂಡುಗಳಾಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕದು ಜುಮ್ಕಿಗಳು, ಅಥವಾ ಅದೇ ಸೇಮು ಇದರಲ್ಲಿ ಈ ಥರ ದಪ್ಪ ದಪ್ಪ ಗುಂಡುಗಳ ಥರ ಮಾಡಿ ಈ ಥರ ಒಂದು ಸರಗಳನ್ನೂ ಕೂಡ ನೀವು ಮಾಡ್ಕೋಬೋದು. ನೋಡಿ, ಆ ಥರ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಎಷ್ಟು ವೆರೈಟಿ ಆಗಿರೋಂಥ ಡಿಸೈನ್ಗಳನ್ನ ಮಾಡಿದ್ದಾರೆ ಅಂತ. ಹಾಗೆ ಇದು ತುಂಬ ಗೋಲ್ಡ್ ಕಲರ್ ಆಗಿರೋದ್ರಿಂದ ನೀವು ಇದಕ್ಕೆ ಈ ಥರ ರೆಡ್ ಕಲರಲ್ಲಿ ಅಥವಾ ಮೆರೂನ್ ಕಲರಲ್ಲಿ ಈ ಥರ ರಿಂಗ್ ಥರನೇ ಸಿಗುತ್ತೆ ಒಂದು ಡಿಸೈನು. ಆ ಒಂದು ಡಿಸೈನ್ನ ಯೂಸ್ ಮಾಡಿ ನೀವು ಈ ಥರ ಒಂದು ಸರಗಳನ್ನ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ತುಂಬ ಗ್ರಾಮ್ ಕೂಡ ಕಮ್ಮಿನೇ ಆಗುತ್ತೆ.
ನೀವು ಮುತ್ತನ್ನ ಉಪಯೋಗಿಸಿ ನೀವೇನಾದರೂ ಈ ಥರ ಒಂದು ಡಿಸೈನ್ಗೆ ಮುತ್ತನ್ನ ಉಪಯೋಗಿಸಿ ಸರ ಮಾಡಿಸ್ಕೊಂಡ್ರೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಮುತ್ತು ಬದಲು ನೀವು ಈ ಥರ ಒಂದು ದಪ್ಪ ದಪ್ಪದ ಗುಂಡುಗಳನ್ನ ಕೂಡ ಸೇರಿಸ್ತೀವಿ ಅಂದರೆ ತುಂಬ ಕಮ್ಮಿ ಗ್ರಾಮ್ಗೆ ತುಂಬ ಚೆನ್ನಾಗಿ ಕಾಣಿಸೋ ಥರ ನೀವು ಮಾಡಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಒಂದು ಡಿಸೈನ್ಗೆ ನೀವು ಈ ಥರ ಮುತ್ತುಗಳಾಗಿರ್ಬೋದು, ಅವಳಾಗಿರ್ಬೋದು, ರೂಬಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಸೈನಲ್ಲಿ ಕೂಡ ಮಾಡಿಸ್ಕೋಬೋದು. ಹಾಗೆ ನೋಡಿ ಮುತ್ತಲ್ಲಿ ಮಾಡಿರೋಂಥ ಡಿಸೈನ್ ಇದು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಜೊತೆಗೆ ನೀವು ಇಯರಿಂಗ್ಸ್ ಕೂಡ ಮಾಡಿಸ್ಕೋಬೋದು. ಹಾಗೆ ನೋಡಿ ಇಲ್ಲಿ ಒಬ್ಬರು ವೇರ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಯಾವುದೇ ಬೇರೆ ಒಡವೆನೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಈ ಥರ ಒಂದು ಮುತ್ತುಗಳನ್ನ ತಗೊಂಡು ಅಥವಾ ಈ ಥರ ಒಂದು ಸ್ಟೋನ್ಗಳನ್ನ ತಗೊಂಡು ಮಧ್ಯದಲ್ಲಿ ನೀವು ಈ ಥರ ಒಂದು ಡಿಸೈನ್ನ ಉಪಯೋಗಿಸಿ ಈ ಥರ ಒಂದು ಸರನ ಕೂಡ ಮಾಡಿಸ್ಕೋಬೋದು. ನೀವು ಈ ಒಂದು ಡಿಸೈನ್ನ ಸ್ಕ್ರೀನ್ಶಾಟ್ ತೆಗೆದು ನಾನು ಹೇಳಿರೋಂಥ ಒಂದು ಅಂಗಡಿಲಿ ಕೂಡ ಮಾಡಿಸ್ಕೋಬೋದು. ಅಥವಾ ನೀವು ಬೇರೆ ಎಲ್ಲರೂ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ನೋಡಿ ಈ ಥರ ಒಂದು ಸರನ ನೀವು ಮಧ್ಯದಲ್ಲಿ ಬೇರೆ ಬೇರೆ ಕಲರ್ದು ಸ್ಟೋನ್ಗಳು ಬರ್ತವೆ ಅಲ್ವಾ, ಆ ಥರದ್ದು ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿರೋಂಥ ಡಿಸೈನ್ ಇದು. ಹಾಗೆ ನೋಡಿ ಈ ಥರ ಒಂದು ಸಣ್ಣ ಇರೋಂಥ ಒಂದು ಚೈನ್ ಥರ ಟೈಪಲ್ಲಿ ಕೂಡ ಆ ಒಂದು ಡಿಸೈನ್ನ ಉಪಯೋಗಿಸಿ ನೀವು ಮಾಡಿಸ್ಕೋಬೋದು. ಅಥವಾ ಈ ಥರ ಒಂದು ದಪ್ಪ ದಪ್ಪ ಗುಂಡುಗಳನ್ನ ಯೂಸ್ ಮಾಡಿ ಅದ್ರ ಜೊತೆಗೆ ಸೆಟ್ಟು ಇಯರಿಂಗ್ಸು ಕೂಡ ಆಗಿರ್ಬೋದು ಅಥವಾ ಬ್ಯಾಂಗಲ್ಸು ಈ ಥರನೂ ಕೂಡ ನೀವು ಮಾಡಿಸ್ಕೋಬೋದು. ಅಥವಾ ಈ ಥರ ಒಂದು ನೆಕ್ಲೆಸ್ ಟೈಪಲ್ಲಿ ಕೂಡ ಮಾಡಿಸ್ಕೋತೀವಿ ಅಂದರೆ ಅದ್ರ ಜೊತೆಗೆ ಈ ಥರ ಗುಂಡುಗಳನ್ನ ಹಾಕಿ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು. ಇಷ್ಟು ಚೆನ್ನಾಗಿರೋಂಥ ಡಿಸೈನ್ಸ್ ಇವತ್ತೊಂದು ಲಾಗಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಆದಷ್ಟು ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಇವತ್ತೊಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ವೆರೈಟಿ ಆಫ್ ಡಿಸೈನ್ಸ್ಗಳ ಬಗ್ಗೆ ವೀಡಿಯೋಗಳನ್ನ ಮಾಡ್ತೀನಿ, ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಇವತ್ತೊಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.